ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಹುಷಾರ್ ಹುಷಾರ್. ನಗರದಲ್ಲಿ ಹಲವು ಅಪಾಯಕಾರಿ ಸ್ಪಾಟ್ಗಳಿದ್ದಾವೆ. ಆ ಸ್ಪಾಟ್ಗಳನ್ನ ಈಗಾಗಲೇ ಗುರುತಿಸಲಾಗಿದೆ. ಮಳೆ ಬಂದಾಗ ಈ ಜಾಗಗಳಲ್ಲಿ ಹೋಗುವ ಮುನ್ನ ಎಚ್ಚರ. ಸಿಲಿಕಾನ್ ಸಿಟಿ ಮಂದಿ ಎಲ್ಲಿ ಹೋಗಬೇಕು ಅಂದ್ರೂ ಕೂಡ ಬಹಳ ಎಚ್ಚರಿಕೆ ವಹಿಸಬೇಕು. ಅದರಲ್ಲೂ ಈ ಡೆಡ್ಲಿ ಸ್ಪಾಟ್ಗಳ ಬಗ್ಗೆ ಗಮನ ಇರಲಿ. ನಗರದಲ್ಲಿವೆ 49 ಡೇಂಜರ್ ಸ್ಪಾಟ್ಗಳು. ಈ ಡೇಂಜರ್ ಸ್ಪಾಟ್ ಲಿಸ್ಟ್ ನಲ್ಲಿದೆ ಗಾಳಿ ಆಂಜನೇಯ ಟೆಂಪಲ್ ಕೂಡ. ಮಳೆ ಬಂದಾಗ ಇಲ್ಲಿ ಫ್ಲಡ್ ಆಗೋದಂತೂ ಕಾಮನ್. ಗರ್ಭಗುಡಿ ಒಳಗೂ ಕೂಡ ನುಗ್ಗುತ್ತೆ ರಾಜಕಾಲುವೆಯ ನೀರು. ಪ್ರತಿ ವರ್ಷ ಮಳೆ ಬಂದಾಗ್ಲೂ ಅದೇ ಸಮಸ್ಯೆ. ಶಾಶ್ವತ ಪರಿಹಾರಕ್ಕಾಗಿ ಭಕ್ತಾದಿಗಳು ಒತ್ತಾಯಿಸಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ 49 ಡೇಂಜರಸ್ ಸ್ಪಾಟ್ಗಳಿದ್ದಾವೆ ಅಂತ ಗುರುತಿಸಲಾಗಿದೆ. ಅದರಲ್ಲಿ ಗಾಳಿ ಆಂಜನೇಯ ಟೆಂಪಲ್ ಕೂಡ ಒಂದು. ಬೆಂಗಳೂರಿನಲ್ಲಿ ಮಳೆ ಬಂದರೆ ಸುಮಾರು 49ಕ್ಕೂ ಹೆಚ್ಚು ಪ್ಲೇಸಸ್ಗಳಲ್ಲಿ ಫ್ಲಡ್ ಆಗುತ್ತೆ. ಸೊ ಅಂತಹ ಒಂದು ಜಾಗಗಳನ್ನು ಗುರುತಿಸಿ GBA ಇನ್ನು ಮುಂದೆ ಮಳೆ ಬಂದಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ಒಂದು ಸಮಸ್ಯೆ ಆಗಬಾರ್ದು ಅನ್ನುವಂಥ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದೆ. ಸದ್ಯ ನಾನು ಆ 49 ಸ್ಪಾಟ್ಗಳ ಪೈಕಿ ಒಂದು ಸ್ಪಾಟ್ ಆಗಿರುವಂತಹ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಇದ್ದೀನಿ. ಈ ಒಂದು ಭಾಗದಲ್ಲೂ ಕೂಡ ಮಳೆ ಬಂದಾಗ ಸಾಕಷ್ಟು ಫ್ಲಡ್ ಆಗುತ್ತೆ. ಯಾಕೆಂತಂದರೆ ಈ ಒಂದು ದೇವಸ್ಥಾನದ ಪಕ್ಕದಲ್ಲೇ ರಾಜಕಾಲುವೆ ಇರುವಂಥದ್ದು. ರಾಜಕಾಲುವೆಗೆ ಸಾಕಷ್ಟು ನೀರು ಹರಿದು ಬಂದಿರೋದ್ರಿಂದ ಈ ಒಂದು ರಾಜಕಾಲುವೆ ಪಕ್ಕದಲ್ಲೇ ಇರುವಂತಹ ಹೊಂದ್ಕೊಂಡಿರುವಂತಹ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಗಡೆನೂ ಕೂಡ ಮಳೆಯ ನೀರು ನುಗ್ಗುತ್ತೆ. ಪ್ರತಿ ಬಾರಿ, ಈ ಬಾರಿ ಅಂತಲ್ಲ, ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಇಲ್ಲಿ ಪರಿಸ್ಥಿತಿ ಇರುತ್ತೆ. ಸೊ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಭಕ್ತಾದಿಗಳು ಎಲ್ಲರೂ ಕೂಡ ಇದಕ್ಕೆ ಒಂದು ಶಾಶ್ವತವಾದಂಥ ಒಂದು ಪರಿಹಾರವನ್ನು ಕಲ್ಪಿಸಿಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಮಾಡ್ತಾಯಿದ್ರು. ಸೊ ಈಗ ಇದ್ರ ಬೆನ್ನಲ್ಲೇ GBA ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ. ಇಲ್ಲಿ ಆಗುವಂಥ ಸಮಸ್ಯೆ ಏನಿದೆ ಅದಕ್ಕೆ ಮುಕ್ತಿಯನ್ನು ಕಾಣಿಸ್ಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ನಿನ್ನೆ ಸುರಿದಂತಹ ಮಳೆಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ದೇವಸ್ಥಾನದ ಆವರಣದ ಒಳಗಡೆ ಮಳೆ ನೀರು ಬಂದು ನಿಂತಿರುವಂಥದ್ದು. ಸೊ ಈಗ ಮಳೆ ನಿಂತಿದೆ, ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ, ಆದರೆ ಮಳೆ ನೀರು ಇನ್ನೂ ಕೂಡ ಹೋಗಿಲ್ಲ. ಈ ಒಂದು ರಾಜಕಾಲುವೆ ಏನಿದೆಯಲ್ಲ ಅದು ನಡುವೆ ಇರುವಂಥದ್ದು ಕೇವಲ ಒಂದು ಕಾಂಪೌಂಡು ಮಾತ್ರ. ಸಾಕಷ್ಟು ಜೋರಾದಂತಹ ಮಳೆ ಬಂದಾಗ ರಾಜಕಾಲುವೆಯಲ್ಲಿ ನೀರು ತುಂಬಿ ಹರಿಯುತ್ತೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿಂದ, ಅಂದರೆ ರಾಜಕಾಲುವೆಯ ನೀರು ದೇವಸ್ಥಾನದ ಕಾಂಪೌಂಡಿನ ಒಳಗಡೆ ನುಗ್ಗುತ್ತೆ. ಅಂದರೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ ಸ್ವತಃ ಗರ್ಭಗುಡಿಯ ಒಳಗೂ ಕೂಡ ಮಳೆಯ ನೀರು ನುಗ್ಗುತ್ತೆ. ಸೊ ಇಲ್ಲಿರುವಂತಹ ಅರ್ಚಕರು, ಭಕ್ತಾದಿಗಳು ಎಲ್ಲರೂ ಕೂಡ ಪ್ರತಿ ಬಾರಿ ಮಳೆ ಬಂದಾಗ ಆಗಿರುವಂತಹ ಫ್ಲಡ್ಡನ್ನು ಸ್ವತಃ ಅವರೇ ಹೊರತೆಗೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಈ ರೀತಿಯಾದಂತಹ ಒಂದು ಅವ್ಯವಸ್ಥೆ ಈ ಒಂದು GBA ಮಾಡಿರುವಂಥದ್ದು. ಅಂದರೆ ಅವೈಜ್ಞಾನಿಕವಾದಂತಹ ಫ್ಲೈಓವರ್ಗಳಾಗಿರ್ಬೋದು ಅಥವಾ ರಾಜಕಾಲುವೆಯಲ್ಲಿ ಸರಾಗವಾಗಿ ಮಳೆಯ ನೀರು ಹರಿಲಿಕ್ಕೆ ವ್ಯವಸ್ಥೆ ಇಲ್ಲದಿರೋದ್ರಿಂದ ಈ ರೀತಿಯಾದಂಥ ಒಂದು ಸಮಸ್ಯೆ ಆಗುತ್ತೆ. ಸೊ ಈಗ 49 ಸ್ಪಾಟ್ಗಳನ್ನೇನೋ GBA ಗುರುತಿಸ್ಕೊಂಡಿದೆ. ಆದರೆ ಆ ಒಂದು ಸ್ಪಾಟ್ಗಳಲ್ಲಿ ಆಗುವಂತಹ ಅನಾಹುತ ಏನಿದೆ ಆ ಅನಾಹುತವನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಆದಷ್ಟು ಬೇಗ ಕಾರ್ಯಪ್ರವೃತ್ತ ಆಗಬೇಕು ಅನ್ನುವಂಥದ್ದು ಬೆಂಗಳೂರಿನ ಜನರ ಒತ್ತಾಯ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.